ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನ 1-4-2026ಕ್ಕೆ ನಡೀತಕ್ಕಂಥ 7th ಸ್ಟ್ಯಾಂಡರ್ಡ್ನ ಸೋಷಿಯಲ್ ಸೈನ್ಸಲ್ಲಿ ಸಮಾಜ ವಿಜ್ಞಾನದ ಎಸ್ಸೆ 2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ನಾನು ಹಾಕಿರ್ತಕ್ಕಂಥ ಒಂದು 4th ಅಥವಾ 5th ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು. ಸೊ 4-5 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಹಾಕಿದ್ದೀನಿ. ಸೊ ತಾವುಗಳು ಕೂಡ ನೋಡ್ಬೋದು, ಯಾಕಂದರೆ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಿಮಗೆ ಸಿದ್ಧ ಮಾಡಿ ಕೊಡ್ತಾ ಇರೋದ್ರಿಂದ ಸೊ ನಮಗೂ ಕೂಡ ಅದು ಇದು 5ನೇ ಪ್ರಶ್ನೆ ಪತ್ರಿಕೆ ನಾನು ಪೋಸ್ಟ್ ಮಾಡ್ತಕ್ಕಂಥದ್ದು. ಸೆಟ್ 5ರ ಪ್ರಶ್ನೆ ಪತ್ರಿಕೆ ಇನ್ನೂ ಒಂದು ಬಂದರೂ ಕೂಡ ಬರ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಪ್ರಶ್ನೆ 1, ಸಾಮಾನ್ಯ ಶಕ 1857ರಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಭಾರತದ ಮೊದಲ ಸಿಪಾಯಿ ಅಂತ ಕೇಳಿದ್ದಾರೆ. ಸೊ ಮಂಗಲ್ ಪಾಂಡೆ ಅಂತಕ್ಕಂಥದ್ದು ಗೊತ್ತಿರಲಿ. ಸೆಕೆಂಡ್ 1, 1973 ನವೆಂಬರ್ 2ರಂದು ಡಿ ದೇವರಾಜ್ ಅರಸರನ್ನು ಮೈಸೂರು ರಾಜ್ಯವನ್ನು ಈ ಹೆಸರಿನಿಂದ ಮರುನಾಮಕರಣ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಒಬ್ಬ ವ್ಯಕ್ತಿ ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾದರೆ ಈ ಒಂದು ಅರ್ಹತೆ ಕೆಳಗಿನ ಯಾವ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಅರ್ಹತೆ ಬೇಕು ಅಂತ ಕೇಳಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಬೇಕಾದ್ರೆ ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳಲ್ಲಿ ಒಂದು. 4th 1, ಆಸ್ಟ್ರೇಲಿಯಾ ಖಂಡಕ್ಕೆ ಇರುವ ಅನ್ವರ್ತನಾಮ ಅಂತ ಕೇಳಿದ್ದಾರೆ. ಅತ್ಯಂತ ಸಮತಟ್ಟಾದ ಖಂಡ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. 1 ಮಾರ್ಕರ್ ಕ್ವಶನ್, ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ? ಸೊ ಗೊತ್ತಿರಲಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಸೊ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೆಯೋದು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ. ಇನ್ನು ಸಾಲುಮರದ ತಿಮ್ಮಕ್ಕನಿಗೆ ದೊರೆತ ದೇಶದ ಅತ್ಯುನ್ನತ ಗೌರವ ಪುರಸ್ಕಾರ ಸನ್ಮಾನ ಪ್ರಶಸ್ತಿ ಅಂತ ಕೇಳಿದ್ದಾರೆ. ಸೊ ಸಾಲುಮರದ ತಿಮ್ಮಕ್ಕಳಿಗೆ ಇಲ್ಲಿಯವರೆಗೆ ದೊರೆತಿರ್ತಕ್ಕಂಥ ಅತ್ಯುನ್ನತವಾದ ಪ್ರಶಸ್ತಿ ಯಾವುದಪ್ಪ ಅಂದರೆ ಅದು ಪದ್ಮಶ್ರೀ ಪ್ರಶಸ್ತಿ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ನೆಕ್ಸ್ಟ್ 1, ಮಾಹಿತಿ ತಂತ್ರಜ್ಞಾನ ಅಂದರೆ ಏನು? ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ನಾವೇನಂತೀವಪ್ಪ ಅಂತಂದರೆ ಮಾಹಿತಿ ತಂತ್ರಜ್ಞಾನ ಅಂತ ಕರಿತೀವಿ. ಸೊ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ನೀವುಗಳು ಕೂಡ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ. ಅಷ್ಟು ಪ್ರಶ್ನೆ ಪತ್ರಿಕೆಯ ಲಿಂಕ್ಗಳನ್ನು ನಾನು ಏನು ಮಾಡಿರ್ತೀನಿ ಕಾಮೆಂಟಲ್ಲಿ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ 9, ನ್ಯೂಯಾರ್ಕ್ ಬಳಿಯ ಡ್ಯಾಶ್ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯವಿದೆ ಅಂತ ಕೇಳಿದ್ದಾರೆ. ಲೇಕ್ ಸಕ್ಸಸ್. ಸೊ ಲೇಕ್ ಸಕ್ಸಸ್ ಅಂತಕ್ಕಂಥ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಇದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಕ್ಕಂಥ ಡಿಂಗೋ ಎಂಬುದು ಏನು ಅಂತ ಕೇಳಿದ್ದಾರೆ. ಸೊ ಆಸ್ಟ್ರೇಲಿಯಾದಲ್ಲಿ ಕಂಡುಬಂದಿರತಕ್ಕಂಥ ಡಿಂಗೋ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಒಂದು ಕಾಡು ನಾಯಿ. ಸೊ ಕಾಡು ನಾಯಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ 1, ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ನಲ್ಲಿ ತಾಮ್ರ ಬಂದರೆ ಕಾರ್ಪೆಂಟೇರಿಯಾ ಕೊಲ್ಲಿಯಲ್ಲಿ ಯಾವುದು ಬರ್ತದೆ ಅಂತ ಕೇಳಿದ್ದಾರೆ. ಸೊ ಕಾರ್ಪೆಂಟೇರಿಯಾ ಕೊಲ್ಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಮ್ಯಾಗ್ನೀಸ್. ಸೊ ಮ್ಯಾಗ್ನೀಸ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ 1, ಗಡಿ ಭದ್ರತಾ ಪಡೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಗಡಿ ಭದ್ರತಾ ಪಡೆಯ ಧ್ಯೇಯವಾಕ್ಯ ಯಾವುದಪ್ಪ ಅಂದ್ರೆ ತಮ್ಮ ಪ್ರಾಣ ಇರುವವರಿಗೆ ಕರ್ತವ್ಯ ಅನ್ನೋದನ್ನು ಏನು ಮಾಡಿದ್ದಾರೆ, ಅದರ ಒಂದು ಘೋಷವಾಕ್ಯ ಇತ್ತು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. 2 ಮಾರ್ಕರ್ ಕ್ವಶನ್, ಅಸ್ಪೃಶ್ಯತೆ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಡಿದ ಪ್ರಮುಖ ಹೋರಾಟಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಅಸ್ಪೃಶ್ಯತೆ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಟ ಮಾಡಿರ್ತಕ್ಕಂಥ 2 ಮುಖ್ಯವಾಗಿರ್ತಕ್ಕಂಥ ಹೋರಾಟಗಳಂದರೆ ಅದು ಮಹಾಡ್ ಮತ್ತು ಕಾಲಾರಾಮ್, ಅದು ಇಂಪಾರ್ಟೆಂಟು. ಇನ್ನು 14ನೇ ಪ್ರಶ್ನೆ, ಗಾಂಧೀಜಿಯವರು 1924ರಿಂದ 1929ರವರೆಗೆ ಕೈಗೊಂಡ ರಚನಾತ್ಮಕ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಅವರು ಮುಖ್ಯವಾಗಿರ್ತಕ್ಕಂಥ ಕೈಗೊಂಡಿದ್ದು ಖಾದಿಯನ್ನು ಜನಪ್ರಿಯಗೊಳಿಸೋದು ಮತ್ತು ಹರಿಜನ ಉದ್ಧಾರ ಕಾರ್ಯಗಳು, ಇದು ಇಂಪಾರ್ಟೆಂಟು. ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಹೆಸರುಗಳನ್ನು ಬರೀಬೇಕು. ಅದು ಕೆಂಗಲ್ ಹನುಮಂತಯ್ಯ ಬರ್ತದೆ, ಎಸ್ ನಿಜನಿಂಗಪ್ಪ ಬರ್ತದೆ, ಅಲ್ಲೂರು ವೆಂಕಟರಾಯರು, ಹುಯಿಲಗೋಳ ನಾರಾಯಣರಾಯರು, ಕುವೆಂಪು, ಗೋವಿಂದ ಪೈ ಮತ್ತು ಡಿ ದೇವರಾಜ ಅರಸ, ಇವರೆಲ್ಲ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿರ್ತಕ್ಕಂಥ ಮಹನೀಯರು. ಇನ್ನು ಸಾಹಿತ್ಯದ ಮೂಲಕ ದಲಿತರ ಒಳ ಜಗತ್ತನ್ನು ದಲಿತರಿಗೆ ತೆರೆದುಕೊಟ್ಟ ಸಾಹಿತಿಗಳು ಯಾರು? ನೋಡಿ, MD ನಂಜುಂಡಸ್ವಾಮಿ ಬರ್ತಾರೆ, ಸುಂದರೇಶ, ಪುಟ್ಟಣ್ಣಯ್ಯ, ಕಡಿದಾಳು, ಶಾಮಣ್ಣ, ಇವರೆಲ್ಲ ಸಾಹಿತಿಗಳು ಈ ದಲಿತರ ಒಳ ಜಗತ್ತನ್ನು ದಲಿತೇತರಿಗೆ ಏನು ಮಾಡಿದಾರಪ್ಪ ಅಂದ್ರೆ ತೆರೆದುಕೊಟ್ಟಿರ್ತಕ್ಕಂಥ ಸಾಹಿತಿಗಳ ಪಟ್ಟಿಯಲ್ಲಿ ಬರ್ತಾರೆ. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ದಲಿತ, ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು ಪಂಚಾಯತ್ ಒದಗಿಸಿಕೊಟ್ಟಿತ್ತು. ಈ ಹೊಸ ವ್ಯವಸ್ಥೆಯನ್ನು ಕ್ರಮೇಣ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ನಕ್ಷೆಯನ್ನೇ ಬದಲಿಸಿತು. ಸೊ ಹೀಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಮಹತ್ವಪೂರ್ಣವಾಗಿದೆ ಅನ್ನೋದು ಇತ್ತು.
ನೆಕ್ಸ್ಟ್ ಒನ್ ಕೈಗಾರಿಕಾ ನೀತಿಯ ವ್ಯಾಪ್ತಿಗೆ ಒಳಪಡೋ ಅಂಶಗಳು ಯಾವುವು. ಸೊ ಯಾವೆಲ್ಲ ಅಂಶಗಳು ಕೈಗಾರಿಕಾ ನೀತಿ ಅಥವಾ ಕೈಗಾರಿಕೆಯ ನೀತಿಯ ವ್ಯಾಪ್ತಿಗೆ ಬರ್ತಾವಂದರೆ ಅದು ಕೈಗಾರಿಕಾ ನೀತಿಗೆ ಕೈಗಾರಿಕೆಗಳ ಸ್ಥಾಪನೆ, ಬಂಡವಾಳದ ಹೂಡುವಿಕೆ, ಕೈಗಾರಿಕೆಗಳಿಗೆ ವಿದೇಶಿ ನೆರವು ನೀಡಿಕೆ, ಕೈಗಾರಿಕಾ ತೆರಿಗೆ, ಕಾರ್ಮಿಕರ ಬಳಕೆ ಮತ್ತು ರಕ್ಷಣೆ ಅಂತಕ್ಕದ್ದನ್ನು ಉತ್ತರದಲ್ಲಿ ಬರಬೇಕು. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಕರ್ತವ್ಯಗಳನ್ನು ಕೇಳಿದ್ದಾರೆ. ಸೊ ಅರ್ಹತೆಗಳನ್ನು ಕೇಳಿದ್ದಾರೆ. ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳಲ್ಲಿ ಅವರು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿರಬೇಕು. ಆಮೇಲೆ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಅವರು ಒಳ್ಳೆಯ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಆಮೇಲೆ ಇವರ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಏನಾಗಿರ್ತದಪ್ಪ ಅಂದ್ರೆ 65 ವರ್ಷ ಆಗಿರ್ತದೆ. ಅದು ಕೂಡ ಒಂದು ಅರ್ಹತಾ ಪಟ್ಟಿಯಲ್ಲಿ ಬರ್ತದೆ. ಇನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಇವರು ಈ ಸರ್ಕಾರಿ ಖಾಸಗಿ ಕೈಗಾರಿಕಾ ಘಟಕಗಳು ಆಮೇಲೆ ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಕೊಡ್ತಾರೆ. ಆಮೇಲೆ ವಿಮಾನ ನಿಲ್ದಾಣ, ಬಂದರು, ರೈಲು ನಿಲ್ದಾಣ, ಐತಿಹಾಸಿಕ ಸುರಕ್ಷಿತ ಸ್ಮಾರಕಗಳು, ಆಮೇಲೆ ಅಣುಶಕ್ತಿ ಕೇಂದ್ರಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಭದ್ರತೆಯನ್ನು ಕೊಡ್ತಕ್ಕಂಥದ್ದು CISF. ಓಕೆ, ಅದನ್ನೇ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂತ ಕರೀತಾರೆ. ಅದನ್ನು ನೀವು ಬರಿಬೇಕು. ಇನ್ನು ವಿಶ್ವಸಂಸ್ಥೆಯ ಪ್ರಮುಖ ಸಾಧನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ಕೊಡುಗೆ, ಆಮೇಲೆ ಸಾಮಾಜಿಕ ಕೊಡುಗೆ, ಮಾನವ ಹಕ್ಕುಗಳ ಘೋಷಣೆ, ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು, ಆಮೇಲೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ. ಇವೆಲ್ಲ ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಪ್ರಮುಖ ಸಾಧನೆಗಳ ಪಟ್ಟಿಯಲ್ಲಿ ಬರ್ತದೆ. ಇನ್ನು ಅಂಟಾರ್ಟಿಕಾ ಒಪ್ಪಂದದ 5 ಸದಸ್ಯ ರಾಷ್ಟ್ರಗಳನ್ನು ಕೇಳಿದರು. ಅದು ಆಸ್ಟ್ರೇಲಿಯಾ ಬರ್ತದೆ, ಚಿಲಿ ಬರ್ತದೆ, ಬೆಲ್ಜಿಯಂ ಬರ್ತದೆ, ಫ್ರಾನ್ಸ್ ಮತ್ತು ನಾರ್ವೆ. ಇವೆಲ್ಲ ಅಂಟಾರ್ಟಿಕಾ ಒಪ್ಪಂದದ 5 ಸದಸ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ದೇಶಗಳು. ಇನ್ನು 4 ಮಾರ್ಕರಲ್ಲಿ ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ, ಈ ಸ್ವಾಮಿ ವಿವೇಕಾನಂದರ ಹೇಳಿಕೆಯನ್ನು ಸಮರ್ಥಿಸಿರಿ. ಹೌದು, ಈ ಸ್ತ್ರೀಯರ ಉದ್ಧಾರ ಅಂತಂದ್ರೆ ರಾಷ್ಟ್ರದ ಉದ್ಧಾರ ಅಂತಕ್ಕಂಥ ಹೇಳಿದವರೇ ಸ್ವಾಮಿ ವಿವೇಕಾನಂದರು. ಅದರಲ್ಲಿ ಫಸ್ಟ್ ನೀವು ಏನು ಬರಿಬೇಕಪ್ಪ ಅಂತಂದರೆ ಈ ಸ್ವಾಮಿ ವಿವೇಕಾನಂದರು ಮಾನವನ ಹಿತ ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಅವರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರು ಸ್ತ್ರೀಯರ ಬಗ್ಗೆ ಅಪಾರ ಕಾಳಜಿ ಮತ್ತು ಗೌರವವನ್ನು ಹೊಂದಿದ್ದರು. ಅಂದರೆ ಅಂದಿನ ಕಾಲದ ಸ್ತ್ರೀಯರ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರವನ್ನು ಸೂಚಿಸಲು ಮತ್ತು ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲು ಸ್ವಾಮಿ ವಿವೇಕಾನಂದರು ಶ್ರಮಿಸಿದರು. ಆಮೇಲೆ ದರಿದ್ರ ನಾರಾಯಣರವರ ಬಡವರ ಸೇವೆಗೆ ಕರೆಯನ್ನು ನೀಡ್ತಾರೆ ಸ್ವಾಮಿ ವಿವೇಕಾನಂದರು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸೋದಿತ್ತು. ಇದು ಇಂಪಾರ್ಟೆಂಟ್ ಇದೆ. ಸೊ ಫಸ್ಟ್ ನೋಡ್ಕೊಂಡು ಹೋಗಿ ದಿಲ್ಲಿ, ಗ್ವಾಲಿಯರ್, ಕಾನ್ಪುರ್ ಮತ್ತು ಅಲಹಾಬಾದ್. ಸೊ ನಿಮ್ಮ ಪಾಠದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಪಾಠ ಇದೆ. ಅಲ್ಲಿ ಭಾರತದ ನಕ್ಷೆ ಮತ್ತು ಸ್ಥಳಗಳಿದ್ದಾವೆ. ಓಕೆ, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋದರೆ ಅಲ್ಲಿಂದ 4 ಅಂಕಗಳನ್ನು ನೀವು ಗ್ಯಾರಂಟಿಯಾಗಿ ಬಳಸ್ತೀರಿ ಅಂತ ಹೇಳ್ತಾ ಇಷ್ಟು 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂದು 5ನೇ ಸೆಟ್ನ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ. ಬಾಯ್.